ರಾಮ ಮಂದಿರ ಟ್ರಸ್ಟ್ನ ಸದಸ್ಯರು ಕಾಂಗ್ರೆಸ್ ಪಕ್ಷದ ನಾಯಕರಿಗೆ ಆಹ್ವಾನ ಕೊಟ್ಟಿದ್ದಾರೆ. ಆದರೆ ಸಿದ್ದರಾಮಯ್ಯ ಡಿಕೆಶಿ ಅವರಿಗೆ ಕೊಟ್ಟಿಲ್ಲ. ಹಾಗಂತ ಕಾಂಗ್ರೆಸ್ ನಾಯಕರು ಮಂದಿರದ ಉದ್ಘಾಟನೆಗೆ ಹೋಗಬೇಡಿ ಎಂದು ಹೇಳಿಲ್ಲ, ಬಹಿಷ್ಕಾರ ಹಾಕಿಲ್ಲ. ಇದನ್ನು ಬಿಜೆಪಿ ಅವರು ಅರ್ಥ ಮಾಡಿಕೊಳ್ಳಬೇಕು ಎಂದು ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಹೇಳಿದರು. ಹುಬ್ಬಳ್ಳಿಯಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಮ ಮಂದಿರ ನಿರ್ಮಾಣ ಮಾಡುವ ಇಚ್ಛೆ ಇದೆಯೋ ಅಥವಾ ರಾಮ ಮಂದಿರದ ಹೆಸರಿನಲ್ಲಿ ಕಾಂಗ್ರೆಸ್ ಅವರನ್ನು ಟೀಕೆ ಮಾಡಿ ರಾಜಕಾರಣ ಮಾಡುವುದು ಇದೆಯೋ ಎಂಬುದು ಅವರೇ ಹೇಳಬೇಕು ಎಂದು ಹರಿಹಾಯ್ದರು. ಕಾಂಗ್ರೆಸ್ ಪಕ್ಷದಲ್ಲಿ ಸಾಕಷ್ಟು ರಾಮ ಭಕ್ತರು ಇದ್ದಾರೆ. ಕಾಂಗ್ರೆಸ್ ಹಿಂದೂ ವಿರೋಧಿ ಆಗಿದ್ರೆ ರಾಜ್ಯದಲ್ಲಿ ಸ್ಪಷ್ಟ ಬಹುಮತದೊಂದಿಗೆ ಅಧಿಕಾರಕ್ಕೆ ಬರುತ್ತಿಲ್ಲ. ಇದನ್ನು ಬಿಜೆಪಿ ಅರ್ಥ ಮಾಡಿಕೊಳ್ಳಬೇಕು ಎಂದರು. ಮೊನ್ನೆ ಧಾರವಾಡದಾಗ ಹೇಳಿದ್ದೀನಿ ಮತ್ತು ಸಾಕಷ್ಟು ಸಲ ನಿಮ್ಮ ಜೊತೆನೂ ಚರ್ಚೆ ಮಾಡಿದ್ದೀನಿ. ನಾನು ಯಾವುದೇ ಪಕ್ಷದ ನಾಯಕರನ್ನ ಇವತ್ತು ನಾವೇ ಇನ್ಸಿಸ್ಟ್ ಮಾಡಿ ಅವನು ಕಾಂಗ್ರೆಸ್ ತರುವಂಥ ಪ್ರಯತ್ನ ನನ್ನ ಕಡೆಯಿಂದ ಯಾವುದೂ ಆಗಿಲ್ಲ. ಯಾರು ವಾಲಂಟ್ರಿಯಾಗಿ ಬಂದಿದ್ದಾರೆ ಅವನು CM DCM ಅವರಿಗೆ ಕಾಂಗ್ರೆಸ್ನ ಅಧ್ಯಕ್ಷರಿಗೆ ಭೇಟಿ ಮಾಡಿಸಿ ಅವ್ನು ಸೇರಿಸುವಂಥ ಪ್ರಯತ್ನ ಮಾಡಿದ್ವಿ ಹೊರತು ಯಾರೂ ಇನ್ಸಿಸ್ಟ್ ಮಾಡಿ ನೀವು ಬರ್ರಿ ಅಂಥೇಳಿ ಆಪರೇಷನ್ ಅಂತಾರಲ್ಲ ಅಂಥದ್ದು ನನ್ನ ಲೈಫ್ನಾಗ ನಾನು ಇಲ್ಲೂ ಮಾಡಿಲ್ಲ, ಈಗೂ ಮಾಡೋದಿಲ್ಲ. ಶಂಕರ್ ಪಾಟೀಲ್ ಮುನೇಂದ್ರ ಜನರೇ ಆದಮೇಲೆ ಮುಂದಿನ ರಾಜಕೀಯ ಬಗ್ಗೆ ಹೇಳ್ತಾನೆ ಅವರೇನಾದರೂ ಅವ್ರು ಹೇಳ್ಬೇಕಲ್ಲ ಅದನ್ನು. ಅಲ್ಲ ಅವರೇನೋ ಕಾಂಗ್ರೆಸ್ ಅಲ್ಲ, ನಾವು ಅದಕ್ಕೆ ಹೇಳಿದ್ದೀನಿ ನಾನು. ಯಾರು ವಾಲಂಟ್ರಿ ಬರ್ತಾರೆ ಮಾನಸಿಕವಾಗಿ ಸಿದ್ಧತೆ ಆಗಿ, ಇಲ್ಲಪ್ಪ ಶೆಟ್ರ ನಾವು ನಿಮ್ಮ ಜೊತೆ ಕಾಂಗ್ರೆಸ್ಸಿಗೆ ಬರ್ತೀವಿ, ಕಾಂಗ್ರೆಸ್ಸಿಗೆ ಬರುವಂಥ ಮನಸ್ಸಿದೆ. ಈಗ ರಾಮಣ್ಣ ಹೇಳಿದ್ದೀನಿ, ಜಗದೀಶ್ ಶೆಟ್ಟರ್ ನೀವೆಲ್ಲಿರ್ತೀರಿ ನಾನು ಅಲ್ಲಿರ್ತೀನಿ, ನೀವು ಹೋಗಿದ್ದೀರಿ ನಾವು ಕಾಂಗ್ರೆಸ್ಸಿಗೆ ಬರ್ತೀನಿ ಅಂಥೇಳಿ ಹೇಳಿದ್ರಿಂದ ಅವ್ರು ಭೇಟಿ ಮಾಡಿಸಿ ಜಾಯಿನ್ ಮಾಡಿಸೋ ಪ್ರಯತ್ನ ಮಾಡಿದೆ ಹೊರತು ಇವತ್ತು ಯಾರಾದರೂ ಈಗ ನಮ್ಮ ಸಂಪರ್ಕ ಬಂದಿದ್ದ ವಾಲಂಟ್ರಿ ಬಂದವ್ರಿಗೆ ನಾನು ಇದು ಮಾಡಿದೆ. ನಾನು ಶಂಕರ್ ಪಾಟೀಲ್ ಜೊತೆ ಈವರೆಗೂ ಅದ್ರ ಬಗ್ಗೆ ಮಾತಾಡಿಲ್ಲ ಮತ್ತು ಅದ್ರ ಬಗ್ಗೆ ಏನು ಚರ್ಚೆನೂ ಮಾಡಿಲ್ಲ. ಹೀಗಾಗಿ ಅವರು ಬರ್ತಾರೋ ಇಲ್ಲೋ ನನಗೇನು ಗೊತ್ತಿಲ್ಲ, ಅದು ಅವರು ಹೇಳಬೇಕು. ರಾಮ ಮಂದಿರ ವಿಚಾರದಲ್ಲಿ CM ಅವರು ಬಿಡಿಸ್ಕೊಂಡು ಅಂದರೆ ಯೂಟರ್ನ್ ನೋಡಿತಾ ಇದ್ದಾರೆ. ಒಂದ್ಸರಿ ಹೋಗ್ತೀನಿ ಅಂತಾರೆ, ಒಂದ್ಸರಿ ಹೋಗಲ್ಲ ಅಂತಾರೆ. ಏನು ಸರ್ ಇದೆಲ್ಲ? ಅವರೇ ಹೇಳ್ಬೇಕಲ್ಲ, ನಾನು ಹೇಳೋದಿಲ್ಲ. ಅಲ್ಲ, ಕಾಂಗ್ರೆಸ್ ನಾಯಕರು ಒಟ್ಟು ಒಂಥರ ಅದನ್ನೊಂದು ಇದನ್ನು ಮಾಡ್ಕೊಂಡಿದ್ದಾರೆ, ದ್ವಂದ್ವ ನೀತಿ ಅನುಸರಿಸ್ತಾರೆ BJP. ಮೊನ್ನೆ ಒಂದೆರಡು ಸಂದರ್ಶನದಲ್ಲಿ ಹೇಳಿದ್ದೀನಿ, ಈ ರಾಮ ಮಂದಿರ ವಿಚಾರ ಪೊಲಿಟಿಕಲ್ ಇಶ್ಯೂ ಆಗಲೇಬಾರ್ದು. ರಾಜಕಾರಣಕ್ಕೆ ಸಲುವಾಗಿ ಅದನ್ನು ನೋಡ್ರಿ ಹೆಂಗಿದ್ದಾರೆ ಅಂದರೆ, ರಾಜಕಾರಣದಲ್ಲಿ ಧರ್ಮ ಇರಬೇಕು, ಧರ್ಮದಲ್ಲಿ ರಾಜಕಾರಣ ಆಗಬಾರ್ದು. ಈಗ ರಾಮ ಮಂದಿರ ವಿಚಾರ ಇವತ್ತು ಇಡೀ ದೇಶದ 100 ಕೋಟಿ ಜನರ ಒಂದು ಅಭಿಲಾಷೆ ನಾನು ಹಿಡ್ಕೊಂಡೆ. ಅಯೋಧ್ಯೆಯಲ್ಲಿ ರಾಮ ಮಂದಿರ ಆಗಬೇಕನ್ನುವಂಥದ್ದು ಎಲ್ಲರ ಅಪೇಕ್ಷೆ. ಅದ್ರ ಪ್ರಕಾರ ಇವತ್ತು ಸುಪ್ರೀಂ ಕೋರ್ಟಿನೂ ತೀರ್ಪಾಯಿತು. ಆ ಹಿನ್ನೆಲೆಯಲ್ಲಿ ಇವತ್ತು ರಾಮ ಮಂದಿರ ನಿರ್ಮಾಣ ಆಗ್ತಾಯಿದೆ. ಅಲ್ಲಿ ಗರ್ಭಗುಡಿಯಲ್ಲಿ ರಾಮನ ಮೂರ್ತಿ ಪ್ರತಿಷ್ಠಾಪನೆ ಆಗ್ತಾಯಿದೆ. ಇದು ಎಲ್ಲರಿಗೂ ಖುಷಿ ತರುವಂಥ ಸಂಗತಿ. ಆದರೆ ನೋಡಿ, ಒಂದು ನಾನು ಹೇಳ್ತೀನಿ, ಕಾಂಗ್ರೆಸ್ ಪಾರ್ಟಿಯವರಿಗೆ ಇವತ್ತು ಟ್ರಸ್ಟ್ನವರು, BJPಯವರಲ್ಲ, ಅವರೇ ಹೇಳಿದ BJPಯವರು ಅದಕ್ಕೆ ಇನ್ವಿಟೇಷನ್ ಕೊಡೋದು ನಾವಲ್ಲ, ಆ ಟ್ರಸ್ಟ್ನವ್ರು ಕೊಡ್ತಾರೆ ಅಂತೇಳಿ. ಈ ಟ್ರಸ್ಟ್ನವ್ರು ಇನ್ವಿಟೇಷನ್ ಕೊಟ್ಟರೆ ಸೋನಿಯಾ ಗಾಂಧಿಯವರಿಗೆ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಅವರು ಕೊಟ್ಟಿದ್ದಾರೆ. ಅದು ಸಿದ್ದರಾಮಯ್ಯವ್ರು ಕೊಡಲಿಲ್ಲ, DK ಶಿವಕುಮಾರ್ ಕೊಡಲಿಲ್ಲ. ಅದರಲ್ಲಿ ಒಂದಿಷ್ಟು ಲಿಸ್ಟ್ ಆರ್ಸ್ ಮಾಡಿದ್ದಾರೆ. ಓಕೆ, ಅದೇನು ವಾಟರ್ ಬೀದಿ ಆ ಟ್ರಸ್ಟ್ನವ್ರು ಬಿಟ್ಟಂಥ ವಿಚಾರ. ಈಗ ರಾಮ ಮಂದಿರ ಉದ್ಘಾಟನೆ ಆಗ್ತಾಯಿದೆ, ರಾಮ ಮಂದಿರ ಗರ್ಭ ಗುಡಿ ಸ್ಥಾಪನೆ ಆಗ್ತಾಯಿದೆ. ಓಕೆ, ಇನ್ವಿಟೇಷನ್ ಕೊಟ್ಟಿದ್ದಾರೆ. ಅವ್ರೇನು ಹೇಳಿದ್ದಾರೆ, ಕಾಂಗ್ರೆಸ್ಸಿನ ನಾಯಕರು ಆ ಕಾರ್ಯಕ್ರಮಕ್ಕೆ ನಾನು ಹೋಗುವುದಿಲ್ಲ ಅನ್ನುವಂತ ಹೇಳಿದ್ದಾರೆ ಹೊರತು ಬಹಿಷ್ಕಾರ ಅನ್ನುವಂಥದ್ದು ಇಲ್ಲ. ಮತ್ತು ಯಾವುದೇ ಕಾಂಗ್ರೆಸ್ಸಿನ ಕಾರ್ಯಕರ್ತರಲ್ಲಿ ಹೋಗಬೇಡ್ರಿ ಅಂತ ಹೇಳಿಲ್ಲ. ನಾವು ಹೋಗೋದಲ್ಪ, ನಮ್ಗೆ ಬಂದದ್ದು ಅವಾಗ ನಾನು ಹೋಗ್ತಾ ಇಲ್ಲ. ಇಟ್ ಇಸ್ ನಾಟ್ ಎ ಬಾಯ್ಕಾಟ್. ಇದನ್ನು ನಾವು ಫಸ್ಟ್ ಅರ್ಥ ಮಾಡ್ತೀವಿ. ಓಕೆ, ಅವ್ರು ಹೋಗೋದಿಲ್ಲ ಅಂತಂದರೆ ನೀವು ಬಲವಂತವಾಗಿ ಯಾಕೆ ಕರ್ಕೊಂಡು ಹೋಗ್ತೀರಿ ಅವ್ರಿಗೆ? ನಾ ಕೇಳೋದು, ಬಲವಂತವಾಗಿ ಯಾಕೆ ಕರ್ಕೊಂಡು ಹೋಗ್ತೀನಿ? ಒಂದು ಹೇಳ್ತೀನಿ, ಮತ್ತು ನಿಮ್ಗೆ ಏನು ರಾಮ ಮಂದಿರ ಮಾಡೋ ಇಚ್ಛೆ ಆಯಿತು, ರಾಮ ಮಂದಿರ ಸ್ಥಾಪನೆ ಮಾಡೋದಿತ್ತು, ಅಥವಾ ಇನ್ನು ಕಾಂಗ್ರೆಸ್ ಪಾರ್ಟಿನ ಟೀಕಾ ಮಾಡೋ ಸಲುವಾಗಿ ಇತ್ತು. ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಡಾಕ್ಟರ್ SB ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ S ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ITI ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಫೋನ್ ನಂಬರ್ 08
472256163.